ಭಾರತ ಎಷ್ಟೇ ಮುಂದುವರೆದಿದ್ದರೂ ಸಹ ನಮ್ಮ ಜನತೆಯ ಮೂಲ ಕಸುಬು ಏನು ಎಂದಾಕ್ಷಣ ನೆನಪಿಗೆ ಬರುವುದೇ ಕೃಷಿ. ಕರುನಾಡಿನಲ್ಲಿಯೂ ಕೂಡ ಕೃಷಿ ಪದ್ಧತಿಯನ್ನೇ ಕುಟುಂಬದ ಮೂಲಾಧಾರವಾಗಿ ಮಾಡಿಕೊಂಡಿರುವ ಅನೇಕರಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಂದೆಂದು ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಬಾರಿಯೂ ಕೃಷಿಕರಿಗೆ ಸಾಕಷ್ಟು ಸವಲತ್ತುಗಳನ್ನು ತಂದಿದೆ. ಈ ಬಾರಿ ಕೂಡ ರಾಜ್ಯದಲ್ಲಿ ಕೃಷಿಕರಿಗೆ ಇಂಬು ನೀಡಲೆಂದೇ ಅಂತಾರಾಷ್ಟ್ರೀಯ ವಾಣಿಜ್ಯ ಸಾವಯವ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನ ತ್ರಿಪುರವಾಸಿನಿಯಲ್ಲಿ 3 ದಿನಗಳ ಕಾಲ ನಡೆದ ಕಾರ್ಯಕ್ರಮದ ಕಿರುನೋಟ ಇಲ್ಲಿದೆ. ಮೂರು ದಿನಗಳ ಕಾಲ ನಡೆದ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಹಾಗೂ ವಾಣಿಜ್ಯ ಮೇಳ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಸಾಧಿಸಿದೆ. ಸರಿಸುಮಾರು 3 ಲಕ್ಷಕ್ಕೂ ಅಧಿಕ ಜನರು ಈ ಮೇಳದಲ್ಲಿ ಪಾಲ್ಗೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಮೇಳದ ಯಶಸ್ಸಿಗೆ ಕಾರಣರಾದರು. ರೈತರಿಗೆ ಅನುಕೂಲ ಆಗಂತ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಇವತ್ತು. ನೈಸ್, ವೆರಿ ನೈಸ್. ಐ ವುಡ್ ನೆವರ್ ಸೀನ್ ಲೈಕ್ ದಿಸ್ ಥಿಂಗ್ಸ್. ರೈತರನ್ನ ಮೇನ್ ಸ್ಟ್ರೀಮ್ ತರಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ತುಂಬಾ ಶ್ಲಾಘನೀಯವಾದಂತ ಕಾರ್ಯಕ್ರಮ ಆಗಿದೆ. ಖುಷಿ ಆಗ್ತಾ ಇದೆ. ಇದರಿಂದ ಭಾರಿ ರೈತರಿಗೂ ಅನುಕೂಲ ಆಗ್ತಾ ಇದೆ. ಹಲವಾರು ವಿಷಯಗಳನ್ನ ತಿಳಿಸುವಂತ ಒಂದು ಈ ಎಕ್ಸಿಬಿಷನ್ ಆಗಿದೆ. This international trade should exist more and more. We got many business leads, B2B businesses, export opportunities. So I'm really great and thankful to the agriculture minister. Set up, everything is just wonderful. From parking to from the stalls, from this B2B section. कृषि मंत्री हैं, उनको भी धन्यवाद देना चाहता हूँ. Thank you for all this good collaboration. ಕೃಷಿ ಇಲಾಖೆ ಇದೊಂದು ಹೆಮ್ಮೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಈ ಬಾರಿಯ ಮೇಳದಲ್ಲಿ 185 B2B ಸಭೆಗಳು ನಡೆದಿದ್ದು 185.41 ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ದೇಶದ 25 ರಾಜ್ಯಗಳು ಈ ಮೇಳದಲ್ಲಿ ಭಾಗವಹಿಸಿದ್ದು ಸಾರ್ವಕಾಲಿಕ ದಾಖಲೆ ಎಂದೇ ಹೇಳಬಹುದಾಗಿದೆ. 5 ರಾಜ್ಯಗಳ ಕೃಷಿ ಸಚಿವರು ಕೂಡ ನಮ್ಮ ಮೇಳಕ್ಕೆ ಸಾಕ್ಷಿಯಾದರು. The Agriculture Departmental Minister for organizing this great event in the state and getting us an opportunity to be here and to witness this great event. I once again appreciate the Minister and the Department of Agriculture to arrange this wonderful exhibition for the farming community and the nation. Thank you, sir. Nice to meet you, sir. ಕರ್ನಾಟಕದ ಸ್ಟಾಲ್ಗಳ ಜೊತೆಯಲ್ಲಿ ದೇಶ ವಿದೇಶದ ಸ್ಟಾಲ್ಗಳು ಮೇಳದಲ್ಲಿ ಭಾಗವಹಿಸಿದ್ದು ನಿರೀಕ್ಷೆಗೂ ಮೀರಿ ವ್ಯಾಪಾರ ವಹಿವಾಟು ನಡೆಸಿವೆ. ಇವುಗಳ ಜೊತೆಯಲ್ಲಿ ರೈತರಿಗೆಂದೇ ವಿಶೇಷ ಕಾರ್ಯಾಗಾರಗಳು ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಆಯೋಜಿಸಲಾಗಿದ್ದು ವಿಶೇಷವಾಗಿತ್ತು. 114 ಕರ್ನಾಟಕದ ಪೆವಿಲಿಯನ್ ಮಳಿಗೆಗಳು, 170 ಖಾಸಗಿ ಮಳಿಗೆಗಳು, ಹೊರ ರಾಜ್ಯದ 17 ಅಂತಾರಾಷ್ಟ್ರೀಯ ಮಳಿಗೆಗಳು, ದೇಸಿ ತಳಿ ಪೆವಿಲಿಯನ್, ಮಣ್ಣು ಪೆಡಾನ್ ಪೆವಿಲಿಯನ್ ಸೇರಿದಂತೆ 337ಕ್ಕೂ ಅಧಿಕ ಮಳಿಗೆಗಳು ಈ ಮೇಳದಲ್ಲಿ ಭಾಗವಹಿಸಿದ್ದವು. ರೈತರ ಕಾರ್ಯಾಗಾರದಲ್ಲಿ ಕಡಿಮೆ ಖರ್ಚಿನ ಸಾವಯವ ಕೃಷಿ, ಸಿರಿಧಾನ್ಯಗಳ ಉತ್ತೇಜನ ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ರೈತರಿಗೆ ತಿಳುವಳಿಕೆ ಮೂಡಿಸಲಾಯಿತು. ಇದು ಮಾತ್ರವಲ್ಲದೆ ಫ್ಲಿಪ್ಕಾರ್ಟ್ನಂತಹ ಆನ್ಲೈನ್ ಮಾರುಕಟ್ಟೆಗಳನ್ನು ರೈತರು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲಾಯಿತು. ಜಿಲ್ಲೆಯ ಬೆಲ್ಲದ ಪರಿಷೆ, ಕಬ್ಬಿಣಗಾಣ, ದೇಸಿರಿ ಗುಡಿ ಕೈಗಾರಿಕೆ ವತಿಯಿಂದ ಎಣ್ಣೆಗಾಣ ಪ್ರದರ್ಶನ ಹಾಗೂ ನೈಸರ್ಗಿಕವಾಗಿ ಹೊರತೆಗೆದ ಅಡುಗೆ ಎಣ್ಣೆಯ ವಿಶ್ಲೇಷಣೆ, ಪ್ರತ್ಯಕ್ಷತೆ ಹಾಗೂ ವಿವಿಧ ಯಂತ್ರೋಪಕರಣಗಳ ಪ್ರದರ್ಶನ ಗಮನ ಸೆಳೆದವು. ಅಲ್ಲದೆ ಸಿರಿಧಾನ್ಯಗಳಿಂದಲೇ ತಯಾರಿಸಲಾದ ಪಾಸ್ತಾ, ನ್ಯೂಡಲ್ಸ್, ಐಸ್ ಕ್ರೀಮ್, ಬನ್, ಬಿಸ್ಕತ್ತುಗಳು, ತಿಂಡಿ ತಿನಿಸುಗಳನ್ನು ಪ್ರದರ್ಶಿಸಿದ್ದು ಅತ್ಯಂತ ವಿಶೇಷವಾಗಿತ್ತು. ಇದರ ಜೊತೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 500ಕ್ಕೂ ಅಧಿಕ ಭತ್ತ, 17ಕ್ಕೂ ಅಧಿಕ ರಾಗಿ, ಜೋಳದ ತಳಿಗಳು, ಜೊತೆಯಲ್ಲಿ ಸಾಮೆ, ಕೊರಲೆ, ನವಣೆ, ಊದಲು, ಬರಗು, ಹಾರಕ, ಹೆಸರು, ಅಲಸಂದೆ ಸೇರಿದಂತೆ ನಾನಾ ತಳಿಗಳನ್ನು ಪ್ರದರ್ಶಿಸಲಾಗಿತ್ತು. ಜರ್ಮನಿ, ಕೀನ್ಯಾ, ಆಸ್ಟ್ರೇಲಿಯಾ ಸೇರಿದಂತೆ 6 ದೇಶಗಳು ಪ್ರತಿನಿಧಿಸುತ್ತಿದ್ದ 16 ವಿಶೇಷ ತಜ್ಞರು ಸ್ವತಃ ರೈತರಿಗೆಂದೇ ಅಧಿವೇಶನಗಳನ್ನು ಆಯೋಜಿಸುವ ಮೂಲಕ ಸಾಕಷ್ಟು ಮಾಹಿತಿಯನ್ನು ಧಾರೆ ಎಳೆದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಸಿರಿಧಾನ್ಯ ಮೇಳದ ಮತ್ತಷ್ಟು ಅಂದವನ್ನು ಹೆಚ್ಚಿಸಿದವು. ಜಯ ಹೇ ಕನ್ನಡ ತಾಯೇ, ಜಯ ಹೇ ಕನ್ನಡ ತಾಯೇ, ಜಯ ಹೇ ಕನ್ನಡ ತಾಯೇ, ಜಯ ಹೇ
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು, ಕೇಂದ್ರ ಸಚಿವೆ ಕುಮಾರಿ ಶೋಭಾ ಕರಂದ್ಲಾಜೆ, ಸಂಪುಟ ಸಹೋದ್ಯೋಗಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ಸೇರಿದಂತೆ ಅನೇಕರು ಈ ಮೇಳದಲ್ಲಿ ಭಾಗವಹಿಸಿ ರಾಜ್ಯದ ಕೃಷಿ ಇಲಾಖೆಯ ಸಾಧನೆಗಳನ್ನು ಕೊಂಡಾಡಿದರು. ಅಂತಾರಾಷ್ಟ್ರೀಯ ಮೇಳವನ್ನು ಪ್ರತಿ ವರ್ಷ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ನಮ್ಮ ಇಲಾಖೆ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಈ ಮೇಳವನ್ನು ಜನರಿಗೆ ಪರಿಚಯಿಸ್ತಕ್ಕಂಥದ್ದು, ಬೆಳೀತಕ್ಕಂಥ ಪ್ರದೇಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತೀರ್ಣ ಮಾಡ್ತಕ್ಕಂಥದ್ದು, ಇಡೀ ಅಂತಾರಾಷ್ಟ್ರದ ಮಟ್ಟಕ್ಕೆ ಈ ಮೇಳವನ್ನು ತೊಗೊಂಡೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ. ಕಳೆದ ವರ್ಷವೂ ಇದೇ ಸ್ಥಳದಲ್ಲಿ ಮಾಡಿ ಭಾಳ ಯಶಸ್ವಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮೇಳವನ್ನು ನಾವು ಮಾಡಿದ್ದು. ಈ ವರ್ಷ ಅದಕ್ಕಿಂತನೂ ಒಂದು ಹೆಚ್ಚಾಗಿ ಇವತ್ತು ಸಿರಿಧಾನ್ಯವನ್ನ ಪ್ರಚಾರಗೊಳಿಸುವಂತ, ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸ ದೇಶದಾದ್ಯಂತ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ಇವತ್ತು ನಮ್ಮ ಇತಿಹಾಸ, ನಮ್ಮ ಪರಂಪರೆಯಲ್ಲಿ ಏನು ನಮ್ಮ ಐತಿಹಾಸಿಕವಾದಂಥ ಬೆಳೆದಂಥ ನವನಾಣ್ಯಗಳ ಬದುಕಿನಲ್ಲಿ ಅವರ ಜೀವಕ್ಕೆ ಒಂದು ದೊಡ್ಡ ಶಕ್ತಿ ತುಂಬುವಂಥದ್ದು, ಮಿಕ್ಕಿದೆಲ್ಲ ಆರ್ಟಿಫಿಷಿಯಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನಮ್ಮ ರೈತರು ನಮಗೆಲ್ಲ ಹಿಂದಿನ ಕಾಲದಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತೇಳಿ ಇವತ್ತು ಚಲುವರಾಯಸ್ವಾಮಿ ಅವರು ಈ ಜವಾಬ್ದಾರಿನ ತೆಗೆದುಕೊಂಡ್ಮೇಲೆ ಮತ್ತೆ ಈ ರಾಜ್ಯಕ್ಕೆ ಒಂದು ದೊಡ್ಡ ಹೊಸ ಆಯಾಮವನ್ನು ಮಾಡಿ, ನಾನು ಈಗಾಗಲೇ ಒಂದು 5-6 ಕಡೆ ಕಾರ್ಯಕ್ರಮಕ್ಕೆ ಕಳೆದ 1 ವರ್ಷದಲ್ಲಿ ನಾನು ಭೇಟಿಯನ್ನು ಕೊಟ್ಟು ನಾನು ನೋಡಿದ್ದೇನೆ. ಈ ಒಂದು ಕೃಷಿ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರ ಸಿರಿಧಾನ್ಯಗಳ ಬೆಳವಣಿಗೆಗೆ, ಅದಕ್ಕೆ ಮಾರುಕಟ್ಟೆ ಒದಗಿಸ್ಕೊಡ್ಲಿಕ್ಕೆ, ರೈತರಿಗೆ ಉತ್ತೇಜನ ಕೊಡಲಿಕ್ಕೆ ಅನೇಕ ರೀತಿಯ ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಕೃಷಿ ಸಚಿವರ ಜೊತೆ ಮಾತಾಡ್ತಾ ಇದ್ದೆ. ರಾಜ್ಯದಲ್ಲಿ ಒಳ್ಳೆ ಮಾರುಕಟ್ಟೆ ಇಲ್ಲ ಸಿರಿಧಾನ್ಯಗಳಿಗೆ. ಅದಕ್ಕೋಸ್ಕರ APMC ಮೂಲಕ ಮಾರುಕಟ್ಟೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನನ್ನ ಜೊತೆ ಮಾಡಿದ್ರು. ನಾವು ಮುಂದಿನ ವರ್ಷದಿಂದ APMCನಲ್ಲಿ ಈ ಮಾರುಕಟ್ಟೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಾಣಿಜ್ಯ ಸಾವಯವ ಹಾಗೂ ಸಿರಿಧಾನ್ಯ ಮೇಳಕ್ಕೆ ಆಗಮಿಸಿದ ರಾಷ್ಟ್ರಮಟ್ಟದ ಗಣ್ಯರು ಇದೇ ಮಾದರಿಯಲ್ಲಿ ತಮ್ಮ ರಾಜ್ಯಗಳಲ್ಲೂ ಕೂಡ ಇಂತಹ ಮೇಳ ಆಯೋಜಿಸುವ ಬಗ್ಗೆ ತಿಳಿಸಿದ್ದು ನಮ್ಮ ಈ ಮೇಳದ ಯಶಸ್ಸಿಗೆ ಕಳಸವಿಟ್ಟಂತಿತ್ತು. ಕೃಷಿ ಇಲಾಖೆಯ ನಿರಂತರ ಪ್ರಯತ್ನದ ಫಲವಾಗಿ 3 ದಿನಗಳ ಕಾಲ ಈ ಅಂತಾರಾಷ್ಟ್ರೀಯ ಮೇಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ನೇರವಾಗಿ ರೈತರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಚ್ಚಿನ ಲಾಭ ಪಡೆದಿದ್ದು, ಮುಂದಿನ ದಿನಗಳಲ್ಲಿಯೂ ಇಂತಹ ಅನೇಕ ಕಾರ್ಯಕ್ರಮಗಳು ಕೃಷಿ ಇಲಾಖೆಯಿಂದ ನಡೆಯುವಂತಾಗಲಿ, ಇಡೀ ವಿಶ್ವವೇ ಕರ್ನಾಟಕದ ಕೃಷಿ ಸಾಧನೆಗಳನ್ನು ಕೊಂಡಾಡುವಂತಾಗಲಿ. ಸೊ ಯಾವಾಗಲೂ ನಾವು ಸದಾ ಈ ಕೃಷಿನಲ್ಲಿ ರೈತರ ಪರವಾಗಿ, ರೈತರ ಉತ್ತೇಜನಕ್ಕೆ, ರೈತರ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಸದಾ ಇಲಾಖೆಯ ಎಲ್ಲ ಅಧಿಕಾರಿಗಳು, ನಾವು ಸರ್ಕಾರ ಕೆಲಸ ಮಾಡೋಣ. ಸೊ ಇದನ್ನು ಇವತ್ತು ಅಂತಿಮವಾಗಿ ಕೊನೆಯ ಒಂದು ಸಮಾರಂಭ. ನಿಮ್ಮೆಲ್ರಿಗೂ ಸಹ ಭಾಳಷ್ಟು ಕಷ್ಟಪಟ್ಟಿದ್ದೀರ. ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮನಸ್ಫೂರ್ತಿಯಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಿ, ಬಹುಶಃ ಅನ್ನದಾತ ಸದಾ ಸುಖವಾಗಿರಲಿ ಎಂದು ಹಾರೈಸೋಣ ಅಂತೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.